ಸಾಕಷ್ಟು ಗಣ್ಯರು ಬಿ ಸರೋಜಾದೇವಿ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಹೋಗಿದ್ದಾರೆ, ಮಾತಾಡ್ತಾರೆ, ನೋಡೋಣ. ಕನ್ನಡದ ಖ್ಯಾತ ಚಿತ್ರನಟಿ, ಹಲವಾರು ಭಾಷೆಗಳಲ್ಲಿ ತಮಿಳು, ತೆಲುಗು, ಹಿಂದಿ, ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು MGR ಇಂದ ಹಿಡಿದು NTR ಅಂತ ಮೇರು ನಟರ ಜೊತೆ ಕಲಾವಿದೆಯಾಗಿ, ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿದಂಥದ್ದು ಬಿ ಸರೋಜಾದೇವಿಯವರು. ಅವರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ. ನನಗೂ ಪುಣ್ಯ ಅಂತ ಹೇಳಿದ್ರೆ ನಾನು ಕೂಡ ಅವರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲೂ ಆ ನೆನಪು ಕೂಡ ನನಗೆ ಇವತ್ತು ಇದೆ. ನಾನು ಹಲವಾರು, ಒಂದಲ್ಲ 10 ಬಾರಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಬಹಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ. ನಮ್ಮ ಕೊಡಿಗೆಹಳ್ಳಿ, ನಮ್ಮ ಊರಿನ ಪಕ್ಕ ಇರೋ ಕೊಡಿಗೆಹಳ್ಳಿಯಲ್ಲಿ ಅವರ ಮದುವೆ ಆಗಿರುವಂಥದ್ದು ಹರ್ಷ ಅಂತೇಳಿ. ಅವರು ಕೂಡ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಹೌದು, ನಮ್ಮ ಸಂಬಂಧಿಗಳು ಕೂಡ ಹೌದು. ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾ ಇದ್ರು ಬಿ ಸರೋಜಾದೇವಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ. ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದ್ದು. ಎಲ್ಲ ತಮಿಳುನಾಡಿಗೆ ಹೋಗ್ಬೇಕಾಯಿತು, ಚೆನ್ನೈಗೆ ಹೋಗ್ಬೇಕಾಯಿತು. ಅಂಥ ಕಾಲದಲ್ಲಿ ಒಬ್ಬ ಕನ್ನಡದ ನಟಿ, ಪ್ಯೂರ್ ಕನ್ನಡದ ನಟಿ, ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನು, ಅಲ್ಲಿಯೂ ನಂಬರ್ 1 ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ, ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಹಲವಾರು ಬಾರಿ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಂಥ ಒಬ್ಬ ನಟಿಯನ್ನು ಇವತ್ತು ಕರ್ನಾಟಕದ ಚಿತ್ರರಂಗ, ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ. ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತೀನಿ. ಈ ದುಃಖವನ್ನು ಭರಿಸಿ ಅಂತೇಳಿ ಭಗವಂತ ಅವರಿಗೆ ಶಕ್ತಿ ನೀಡಲಿ. ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು. ಭಾಳ ವಯಸ್ಸಾಯಿತು. ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಅವರು. ಈಗ ಕಳೆದ 1 ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ. ವಯೋಸಹಜವಾದಂಥ ಒಂದು ಕಾಯಿಲೆಯಿಂದ ಇವತ್ತು ಅವರು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಡೈಲಾಗ್ ಡೆಲಿವರಿ ಇಂದಿಗೂ ಕೂಡ ಪ್ರತ್ಯೇಕ ಆಗಿದೆ. ಯುವಕರಲ್ಲೂ ಕೂಡ ಅದು ಮನಸ್ಸಿನಲ್ಲಿ ಕೂತಿದೆ. ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಿ ಸರೋಜಾದೇವಿ ಬಿಂಬಿಸಿದ್ರು. ಮಲ್ಲಮ್ಮನ ಪವಾಡ ಇದೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಮಾಡಿದ್ಲು. ಲಕ್ಷ್ಮೀ ಸರಸ್ವತಿ, ಬಬ್ಬುರ್ವಾಹನ, ಶ್ರೀನಿವಾಸ ಕಲ್ಯಾಣ, ನೂರಾರು ಚಿತ್ರಗಳಲ್ಲಿ ಪಾತ್ರವನ್ನು ಕೊಡ್ಕೊಂಡಿದ್ದಾರೆ. ಅವರ ಒಂದು ಅಭಿನಯದ ಜೊತೆಗೆ ಆ ಗಾಂಭೀರ್ಯತೆ ಬಹುತೇಕವಾಗಿ ಕರ್ನಾಟಕದ ಯಾವುದೇ ಚಿತ್ರ ನಟಿಯರಲ್ಲಿ ಆ ಗಾಂಭೀರ್ಯತೆ ವಿಷಯದಲ್ಲಿ ಅತ್ಯಂತ ಅಗ್ರಮಾನ್ಯ ಸ್ಥಾನ ಬಿ ಸರೋಜ. ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗಿಬಿಟ್ಟಿರುತ್ತೆ. ಅವರು ಮಾಡೋ ಸಿನಿಮಾ ಮುಖಾಂತರ ಅದು ಕಲೆಗಿರೋ ಪವರು. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪಿದಂಥ ಮಹನೀಯ ನಟಿಯವರು, ಹಿರಿಯರು. ತುಂಬ ಗೌರವ ಅವರು ಅಂದರೆ.
ಸಿಕ್ಕಿದಾಗೆಲ್ಲ ಹೀಗೆ ಒಂದು ತಮಾಷೆ ಇಲ್ಲಿ ಮಾತಾಡಿಸ್ತಿದ್ರು. ತಲೆ ಮೇಲೆ ಹೀಗೆ ತಟ್ತಾ ಇದ್ರು ಅವರು. ತುಂಬ ಸಂತೋಷ ಮತ್ತು ತುಂಬ ಚೈತನ್ಯ ತುಂಬದಂಥ ಒಂದು ವ್ಯಕ್ತಿತ್ವ. ನಾನು ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು, ಸಮಾಜಕ್ಕೊಂದು ನೆನಪನ್ನು ಬಿಟ್ಟು ಹೋಗ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಅದು ಚಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ. ಮತ್ತೊಮ್ಮೆ ಮಗದೊಮ್ಮೆ ಸರೋಜಮ್ಮ, ಹೋಗಿ ಬನ್ನಿ. ಸಾವಲ್ಲ, ಇದು ನಿಮ್ಮ ಹುಟ್ಟು. ನಮ್ಮ ನೆನಪುಗಳಲ್ಲಿ ಸದಾಕಾಲ ನೀವು ಜೀವಂತ ಅಂತ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.